ಸರ್, ನನ್ನ ಹೆಸರು ನಂದಗೋಪಾಲ ಅಂತ. ನಾನು ನಂದೆಲ್ಲಿಡ್ಲಿ ಅನ್ನೋ ನಾಟಕದ ಕಂಪ್ನಿಲಿ ಆರ್ಟಿಸ್ಟ್ ಆಗಿದ್ದೀನಿ. ಪ್ರಿಯತಮ, ನಮ್ಮ ಪರಿಚಯ? ಇವಳು ನನ್ನ ಹೆಂಡತಿ ಶ್ರೀದೇವಿ ಅಂತ. ಇವಳು ಅದೇ ನಾಟಕದ ಕಂಪ್ನಿಲಿ ಆರ್ಟಿಸ್ಟ್ ಆಗಿದ್ದಾಳೆ. ತತ್ತಜಂ 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 ತಾ. ಏನೇ ನೀನು, ನಾನು ಎಷ್ಟು ಹೇಳಿದ್ರು ಹಂಗೆ ಮಾಡ್ತೀಯ? ಲೇ ನೋಡು, ನೀನ್ ಇವಾಗ ನಾಟಕ ಮುಗಿಸ್ಕೊಂಡ್ ಬಂದಿಲ್ಲ. ಇದು ನಮ್ಮನೆ. ಮನೆಯಲ್ಲಿದ್ಯಾ? ಇಲ್ಲಿ ಮನೇಲಿರೋರ್ ತರನೇ ಇರೇ. ಸರಿ ಪ್ರಿಯತಮ, ತತ್ತಜಂ 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 ತಾ. ಸಾಕು, ತತ್ತಜಂ 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 ಅಂತ ಯಾವಾಗ್ಲೂ ಕುಡ್ತಾನೆ ಇರ್ತಾಳೆ. ಅಲ್ಲ ಕಣೆ, ನಾನೇನೋ ಇಷ್ಟೊಂದು ಸುಂದರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಪ್ರಿಯತಮ 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 ಅಂತೀಯ. ಒಂದ್ ವೇಳೆ ನಾನೇನಾದ್ರೂ ಖರಾಬಾಗಿದ್ದಿದ್ರೆ ಏನಂತಿದ್ದೆ? ಪ್ರಿಯ ತಮ್ಮ 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 ಅಂತಿದ್ದೆ. ರೀ, ನಾನು ಹೀಗೆ ಯೋಚನೆ ಮಾಡುತ್ತಾ ಕುಳಿತಿದ್ದೆ. ಆಗ ನನಗೊಂದು ಆಲೋಚನೆ ಹೊಳೆಯಿತು. ನಾವು ಏಕೆ ಶಿಮ್ಲಾಗೆ ಹೋಗಬಾರದು? ಶಿಮ್ಲಾಗೆ ಹೋಗೋಣ ಬಿಡು. ಖರ್ಚೆಷ್ಟಾಗಬಹುದು? ಯೋಚನೆ ಮಾಡಕ್ಕೇನು ಖರ್ಚಾಗಲ್ಲ. ನೀವು ಯಾವಾಗಲೂ ಹೇಗೆಯೇ ಸದ್ದು. ಅಪ್ಪ ಬಂದ್ರು, ಸರಿಯಾಗಿ ಉಗಿಸ್ಕೊ. ಏನು ಇತ್ತೀಚೆಗೆ ಈ ಮನೆಯಲ್ಲಿ ಹೆಂಗಸರು ವಯಸ್ಸು ಬಹಳ ಕೇಳಿ ಬರ್ತಾ ಇದೆಯಲ್ಲ? ಗೊತ್ತಿಲ್ವಾ ಈ ಮನೆಯಲ್ಲಿ ಗಂಡಸರು ವಯಸ್ಸು ಮಾತ್ರ ಬರಬೇಕು ಅಂತ? ಮಾವ ಮಾವ ಮಾವ, ಈ ಅಬಲೆಯ ಮೇಲೆ ಕನಿಕರವಿಲ್ಲವೇನು? ಲೋಕವೆಲ್ಲವೂ ನನ್ನನ್ನು ನಿರಾಕರಿಸಿದೆ. ಸಾಕು, ಮಾತೆತ್ತಿದ್ರೆ ಅನ್ಕ ನಾಟಕಕ್ಕೆ ಹೋಗ್ಬಿಡ್ತಾಳೆ. ಹೇಳಿಲ್ವಾ ಈ ಮನೆಯಲ್ಲಿ ಹೆಂಗಸರು ವಯಸ್ಸು ಬರಬಾರ್ದು ಅಂತ? ಶಕ್ತಿ ಅಂದ್ರೆ ಈ ಮನೇಲಿ ಹೆಂಗಸರು ಮಾತಾಡ್ಬೋದು, ಗಂಡಸರು ಮಾತಾಡ್ಬೋದು. ಇಲ್ಲಿ ಎಲ್ಲ ಈಕ್ವಲ್. ಅದರಲ್ಲೂ ನಿಮ್ಮ ಅತ್ತೆ ಮಾತಾಡುವಾಗ ಮಾತ್ರ ಯಾರು ಬಾಯಿ ಹಾಕಬಾರ್ದು. ಶಕ್ತಿ ಏನು ಗಂಟ್ಲು ಹರ್ಕೊಳ್ತಿದ್ದೀರಾ? ಇಲ್ಲ ಕಣ್ರಿ, ಇಲ್ಲಿ ಹೆಂಗಸರು ಮಾತಾಡ್ಬೋದು, ಹೆಂಗಸ್ರೇ ಈ ಮನೆಗೆ ಕಳಸ ಅಂತ ಹೇಳ್ತಿದ್ದೆ. ಅಲ್ಲ, ಇದೇನು ನಾಟಕ ಕಂಪ್ನಿನ? ಬೆಳಗ್ಗೆ ಬೆಳಗ್ಗೆನೆ ಅರ್ಚಾಡ್ತಿದ್ದೀರಾ? ಏನಂತೆ ಇದ್ದರಿದ್ರದೊಳ್ದು? ತತ್ತಜಂ 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 ತಾ. ಏನು ಅಂತ ಕಾಲಿಟ್ಲೋ ಇದ್ದರಿದ್ರದವಳು? ಅತ್ತೆ. ಯಾರೇ ನಿನ್ನತ್ತೆ? ಯಾವಾಗ ನೋಡಿದ್ರೆ ತತ್ತಜಂ ತತ್ತಜಂ ಥಾ ಅಂತಿರ್ತೀಯ. ನಿನ್ನ ನನ್ ಸೊಸೆ ಅನ್ಕೊಂಡ್ರೆ ನನ್ ಕುಟುಂಬದ ಮರ್ಯಾದೆ ಏನಾಗ್ಬೇಡ. ನೋಡು, ನನಗಿರೋದು ಒಬ್ಳು ಸೊಸೆ, ಅದು ನನ್ ದೊಡ್ಡ ಸೊಸೆ. ಅವಳು ಎಷ್ಟಕ್ಕೆ ಬಾಳ್ತಾಳೆ ಗೊತ್ತಾ? ನೀನ್ ಯಾವ್ದೋ ನಾಟಕದವಳು. ಇನ್ನೊಂದ್ಸಲ ನನ್ನ ಅತ್ತೆ ಅಂದ್ರೆ ಅಷ್ಟೇ, ಹೋಗಾಚೆ. ಅತ್ತೆ, ದುಂಬಿಯೊಂದು ಹೂವಿನ ಬಳಿ ಬಂದಾಗ ಆ ಹೂವು ಅದನ್ನು ತಡೆದರೆ ಮಕರಂದವೆಲ್ಲಿ? ಸೊಸೆಯನ್ನು ಕಸದಂತೆ ಕಾಣುವ ನಿಮಗೆ ನಾನೇನೆಂದು ಹೇಳಲಿ ಅತ್ತೆ, ನಾನೇನೆಂದು? ಮಾತಾಡ್ಬೇಡ. ನಿನ್ನ ವಾಯ್ಸು ಕಿವಿಗ್ ಬೀಳ್ತಿದ್ರೆ ಕಿವಿ ಕಿತ್ಕೊಂಡ್ ಬಂದಂಗ ಅನ್ಸುತ್ತೆ. ಪ್ರಾಣಕಾಂತ, ನಿಮ್ಮ ತಾಯಿ ನನ್ನನ್ನು ನಿಂದಿಸುತ್ತಿದ್ದರು, ನಿಮ್ಮ ಕರುಳು ಕಿವಿಚುತ್ತಿಲ್ಲವೇನು? ಅಮ್ಮ ಶಕ್ತಿ. ಯಾಕಮ್ಮ? ನೀನು ಒಂದ್ ಗಂಡ್ಸ, ಹೆಂಡತಿ ಗುಲಾಮ್ ಆಗಿದ್ಯಲ್ಲ. ನೀನು ನಾನೆತ್ತು ಮಗನ. ಯಾಕೆ ಯಾಕೆ ಅವಳು ಈ ಮನೆ ಸೊಸೆ ಅಲ್ವಾ? ಶಕ್ತಿ. ಇನ್ನು ದೊಡ್ಡ ಸೊಸೆ ಎದ್ದೇ ಇಲ್ವಲ್ಲ ಅಂತ ಕೇಳಿದೆ. ಬೀಳ್ತಾವ್ ನೋಡಿಗ ಕಬ್ಬಾಟಗಳು, ನೋಡಿಗ ಚಪ್ಪಾಳೆಗಳು. ಅಮ್ಮ ಸೊಸೆ ಮುದ್ದು, ಯಾಕಮ್ಮ ಇಷ್ಟು ಬೇಗ ಎದ್ದು ಬಂದೆ? ಇನ್ನೊಂದೆರಡು ಗಂಟೆ ಆರಾಮಾಗಿ ರೆಸ್ಟ್ ಮಾಡತ್ತಾನೆ. ನೋಡು 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 ನೋಡು, ನಿದ್ದೆ ಇಲ್ದೆ ಎಷ್ಟು ಕುಳ್ಳುಗಾಗೋಗ್ಬಿಟ್ಟಿದೀಯಾ. ಮಲ್ಕೊಳಕಿ ನಾಯಿ ಬಿಟ್ಟೆ ತಾನೆ ಅತ್ತೆ. ಇವಂಗ್ ಯಾವ್ದೋ ಕಿತ್ತೋದ್ ಕೆಲ್ಸಕ್ಕೆ ನಾನ್ ನಿದ್ದಗಿಡ್ಬೇಕು. ಅಮ್ಮ, ಬರ್ತಾ ಬರ್ತಾ ಇವಳಿಗಿಂತ ಇವಳು ನಾಲ್ಗೆನ ಉದ್ದ ಆಗ್ತಿದೆ. ಕತ್ತರಿಸ್ಬಿಡ್ತೀನಿ ನಾಲ್ಗೆನ. ಬಾಯಿ ಮುಚ್ಚೋ ಸಾಕು.
ಇದು ನಮ್ಮನೆ ಬಂಗಾರದ ಗಣಿ ಕಣೋ. ಹೆಂಡ್ತಿಗೆ ಯಾರಾದ್ರೂ ಎದುರು ಮಾತಾಡ್ತಾರಾ? ಥು. ಅಲ್ಲ ನೀನೇ ನೀ ಬಟ್ಟೆ ಹಾಕೊಂಡಿದ್ಯಾ? ಹೋಗಿ ಇವ್ರ ಅಪ್ಪ ಕೊಡ್ಸಿರೋ ಬಟ್ಟೆ ಹಾಕೊಂಬ. ಶ್ರೀದೇವಿ, ತತ್ತಜಂ 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 ತಾ. ನಿಮ್ಮಪ್ಪ ಕೊಡ್ಸಿರೋ 2 ಜೊತೆ ಬಟ್ಟೆಯಲ್ಲಿ ನೆಲ ಒರ್ಸಕ್ ಬಟ್ಟೆ ಇರ್ಲಿಲ್ಲ, ಅದಕ್ಕೆ ಹಾಕಿದೀವಿ. ಹಾ, ಅಮ್ಮ ಸೊಸೆ ಮುದ್ದು. ಮತ್ತೆ ನಿಮ್ಮಪ್ಪ ಕೊಡ್ಸಿರೋ ಒಡವೆ ಎಲ್ಲ ಜೋಪಾನವಾಗಿ ಎತ್ತಿಟ್ಟಿದ್ಯಾ? ಇನ್ನೇನು ದಿನ ಕತ್ತಲ್ಲಿ ಹಾಕೊಂಡು ಓಡಾಡಕ್ಕೆ ನಾನೇನ್ ಜಾತ್ರೆಲಿರೋ ತೇರ? ಶ್ರೀದೇವಿ, ತತ್ತಜಂ 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 ತಾ. ನಿಮ್ಮಪ್ಪ ಕೊಡ್ಸಿರೋ ಒಡವೆಯಲ್ಲಿ ಹುಮಗೋಲ್ಡು ಕಲ್ಲರ್ ಬೇಗ ಹೋಗ್ಬಿಡತ್ತೆ. ಲೇ 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 ಬಿಟ್ಟಿ ಶೋಕಿ ಮಾಡೋದ್ ನಾ ಬಿಡು. ಬಾಯ್ಲಿ, ನಿನ್ ಹೆಂಡತಿ ನೀನ್ ಇಲ್ದೆಲ್ಲ ಇರುವಾಗ ಯಾವನ್ ಜೊತೆನೋ ಫೋನಲ್ಲಿ ಬಾಯ್ನ ಕಿಸ್ಕೊಂಡ್ ಮಾತಾಡ್ತಿರ್ತಾಳೆ. ಹೌದಾ? ಏ, ನಾನ್ ಮನೇಲಿ ಇಲ್ಲದೆ ಇರೋ ಟೈಮಲ್ಲಿ ಫೋನಲ್ಲಿ ಯಾವನ್ ಜೊತೆ ಬಾಯಿನ ಕಿಸ್ಕೊಂಡ್ ಮಾತಾಡ್ತಾ ಇದ್ದೆ. ಬೋಗ್ಳೆ, ಅನುಮಾನ ಅನುಮಾನವೇ? ಅಂದು ನೀವು ನನ್ನ ನಗಲಿ ಹೋಗುವಾಗ ಪ್ರಿಯತಮ ನಿಮ್ಮ ನಗಲಿ ಇರಲಾರೆ ಎಂದು ಗೋಳಾಡುತ್ತಿದ್ದೆನಲ್ಲ. ಓ ಮಹದೇಶ್ವರ, ನನ್ನ ಕಣ್ಣೇ ನನ್ನನ್ನು ನಂಬದಿದ್ದರೆ ನಾನೇನು ಮಾಡಲಿ? ಲೇ 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 ಅಲ್ಲ ಕಣೆ, ಚಿನ್ನ ನನಗ್ ಮರ್ತೋಗಿತ್ತು ಕಣೆ, ಇವಾಗ ನೆನ್ಪಾಯ್ತು. ಅಮ್ಮ, ಅವತ್ತು ಫೋನಲ್ಲಿ ಇವಳು ಮಾತಾಡ್ತಾ ಇದ್ದಿದ್ದು ನನ್ ಜೊತೆನೆ. ಈ ಅಪವಾದವನ್ನು ನಾನು ಸಹಿಸಲಾರೆ. ಹೋಗೇ ಬಿಟ್ಲಲ್ಲಪ್ಪ. ಅಮ್ಮ, ನನಗೆ ನಾಟಕದ ತಾಲೀಮು ಇದೆ, ಹೋಗಿ ಬರುತ್ತೇನೆ. ನಿಂದು ಒಂದ್ ಜನ್ಮನವ. ಅತ್ತೆ, ನನ್ ಕೊನೆ ಸರಿ ಹೇಳ್ತಾ ಇದೀನಿ. ನಮ್ಮಪ್ಪ ನಮ್ಮ ಮನೆಗ್ ಬರ್ತಾ ಇದಾರೆ. ಅವ್ರು ಬರಕ್ಕೂ ಮುಂಚೆ ಇದ್ದರಿದ್ರೆ ನಾಟಕದನ್ನ ಫಸ್ಟ್ ಓಡಿಸಿ, ಇಲ್ಲ ಅಂದ್ರೆ ಆಸ್ತಿಲಿ ಒಂದ್ ಬಿಡ್ಕಾಸ ಸಿಗಲ್ಲ ಅಷ್ಟೇ. ಈಗೇನಮ್ಮ ಮಾಡೋದು? ಏನ್ ಮಾಡೋದು? ಅತ್ತೆ, ನೀವ್ ಒಪ್ಕೊಳ್ಳೋದಾದ್ರೆ ಒಂದ್ ಐಡಿಯಾ. ಹೇಳು ಹೇಳು ಹೇಳು. 1 kg ಚಿಕನ್ ತಂದ್ಬಿಟ್ಟು ಕಬಾಬ್ ಮಾಡ್ಕೊಂಡು ತಿನ್ಬಿಡೋಣ. ತಟ್ಟು ಬಿಡ್ತೀನಿ, ಬೇಗ ಹೇಳು. ಸಾರಿ ಅತ್ತೆ, ಒಬ್ಬ ಸೀರಿಯಲ್ ಕಿಲ್ಲರ್ ಇದಾನೆ. ಇಲ್ಲಿ ಬನ್ನಿ ಇಲ್ಲಿ. ಅಷ್ಟೇ. ಹಾಗಾದ್ರೆ ಇವತ್ ರಾತ್ರಿನೇ ಕೆಲ್ಸ ಮಾಡಿ ಮುಗಿಸ್ಬಿಡೋಣ. ಎಸ್, ಕಾಲ್ ಟು ಕಿಲ್ಲರ್. ಹಲೋ, ಅದು ಹಂಗಾಗೋ ಹಂಗಾಗಿದೆ, ನೀವು ಬೇಗ ಬಂದ್ಬಿಡಿ. Teddy number 1. ಅತ್ತೆ ಅತ್ತೆ ಅತ್ತೆ, ಇವ್ರೇ ಅವರು. ಇವನೇನಾ? ನೋಡು, ಅದೇ ರೂಮು. ಬೇಗ ಹೋಗಿ ಕ್ಲೀನ್ ಆಗಿ ಕೆಲಸ ಮುಗಿಸು. ಮೇಡಮ್, ನೀವೇನು ತಿಳ್ಕೊಳಲ್ವಾ? ಏಯ್, ಕೊಲೆ ಮಾಡ್ಬಾರು. ಓಕೆ ಮೇಡಮ್. ಮೇಡಮ್, ಆಕ್ಷನ್ ಹೇಳಿ. ಆಕ್ಷನ್ ಯಾಕೆ? ಆಕ್ಷನ್ ಹೇಳಿದ್ರೆ ನಾನು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗೋದು. ಆಕ್ಷನ್. ಶ್ರೀದೇವಿ ಮೇಡಮ್, ಮೇಡಮ್ ನಾನ್ ನಿಮ್ ದೊಡ್ಡ ಫ್ಯಾನ್ ಮೇಡಮ್. ಬಾಲಾಜಿ ಟೆಂಟ್ ಅಲ್ಲಿ ಬ್ಲಾಕ್ ಟಿಕೆಟ್ ತಗೊಂಡು ಬಾಲ್ಕನಿಲಿ ಕುತ್ಕೊಂಡು ನಿಮ್ ನಾಟಕ ಎಲ್ಲ ನೋಡಿದ್ದೆ. ಅಂದ ಹಾಗೆ ನೀವು ಮೇಡಮ್, ನಾನು ಸೀರಿಯಲ್ ಆರ್ಟಿಸ್ಟ್ ಮೇಡಮ್. ಏನು ಮಾಡುತ್ತಿರುವಿರಿ? ಕಾಸ್ಟ್ಯೂಮ್ ರಿಜಿಸ್ಟರ್ ಮಾಡ್ತಿದ್ದೆ ಮೇಡಮ್. ಇನ್ನೇನು ರಿಜಿಸ್ಟರ್ ಮಾಡಲು ಹೋಗಬೇಡಿ, ನೋಡಲಾಗುವುದಿಲ್ಲ. ಮೇಡಮ್, ನನಗೆ ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಮೇಡಮ್. ಅದಕ್ಕೆ ಮಲಗುವ ಕೋಣೆಗೆ ಬಂದಿರೇನು? ಚಾನ್ಸ್ ಸಿಕ್ತು ಬಂದೆ. ಅಂದ್ರೆ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು ಬಂದೆ ಮೇಡಮ್. ಮೇಡಮ್, ಒಂದು ಫೇಮಸ್ ಡ್ರಾಮಾ ಇದೆಯಲ್ಲ, ಯಾವ್ದದು? ನನ್ನನ್ನು ಬಿಟ್ಟು ಬಿಡಿ. ಕೆಲ್ಸ ನಡೀತಿದೆ. ಅದೇ ಸೀನ್ ಎನಾಕ್ಟ್ ಮಾಡೋಣ ಮೇಡಮ್. ಮಾಡಿ ನಾನೇ ಕಿಲ್ಲರ್ ಮೇಡಮ್. ಓಕೆ ಮೇಡಮ್. ದೂರ ಸರಿದು ನಿಂತು ಮಾತನಾಡುದುರ ಆತ್ಮ. ನಿನ್ನ ಬಿಡಲಾರೆ. ನೀ ನನ್ನ ಧ್ರುವತಾರೆ. ಆದರೂ ನಿನ್ನ ಬಿಡಲಾರೆ. ನನ್ನನ್ನು ಬಿಟ್ಟು ಬಿಡ. ಬಿಡುವುದಿಲ್ಲ. ಬಿಟ್ಟು ಬಿಡ. ಬಂದು ಚುಚ್ಚೆ ಬಿಟ್ಟೆ. ಅಯ್ಯೋ, ಸತ್ತು ಬಿದ್ದೆ. ಕೇಳ್ಕತಮ್ ನಾಟಕ್ ಬಂದ್. ಮೇಡಮ್ ಮೇಡಮ್, ಒಂದು ಆಟೋಗ್ರಾಫ್ ಹಾಕಿ ಮೇಡಮ್. ಪೆನ್ ಇಲ್ಲವಲ್ಲ? ತಗೊಳ್ಳಿ ಮೇಡಮ್, ಇದರಲ್ಲೇ ಹಾಕಿ. ಇದರಲ್ಲೇ? ಇಲ್ಲೇ ಹಾಕಿ ಮೇಡಮ್. ಅಯ್ಯೋ, ಎಂತೆಂತ ಹುಚ್ಚ ಅಭಿಮಾನಿಗಳು ರಚಿತಾ ಮೇಡಮ್. ಮುಟ್ಕೊಡಿ. ಮುಟ್ಟಾಳ. ಮುಟ್ಟಿದ್ರಲ್ಲ. ರಂಗ. ಎಕ್ಸ್ಕ್ಯೂಸ್ ಮೀ, ಬೈಲಿ.
ನೀನು ಸೀರಿಯಲ್ ಕಿಲ್ಲರ್ ತಾನೆ? ಹೌದು ಮೇಡಮ್, ನಾನೇ ಸೀರಿಯಲ್ ಅಲ್ಲಿ ಕಿಲ್ಲರ್ ಆಕ್ಟ್ ಮಾಡೋದು. ಹಾ ಮೇಡಮ್, ಇಂಥ ಸೊಸೆ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಮೇಡಮ್. ಈ ಆಕ್ಟ್ಗೆ ಪೇಮೆಂಟೇ ಬೇಡ. ರಂಗನಾಯಕಿ ರಂಗನಾಯಕಿ. ಹಿಂಗಾಗೋಯ್ತಲ್ಲ, ಈಗ ಏನೇ ಮಾಡೋದು? ಏನ್ ಮಾಡೋದು ಅತ್ತೆ? ನನ್ನ ಹತ್ರ ಇನ್ನೂ ಒಂದು ಐಡಿಯಾ ಇದೆ, ಒಳಗ್ ಬನ್ನಿ ಹೇಳ್ತೀನಿ. ಬನ್ನಿ ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ನಂದು 50 ಗ್ರಾಮ್ ಚಿನ್ನದ ನೆಕ್ಲೆಸ್ ಕಳ್ದೋಗಿದ್ಯಲ್ಲಪ್ಪ. 50 ಗ್ರಾಮ್ ಚಿನ್ನದ ಸರ ಕದ್ದಿದಾರಂತಲ್ಲಪ್ಪ. ಅಯ್ಯಯ್ಯೋ, ಕದ್ದಿರೋರ್ ತಂದು ನಂಗ್ ಕೊಡ್ರಪ್ಪ. ನಮ್ದು ಎಂತ ವಂಶ? ಇಡೀ ಊರ್ಗೆ ಅನ್ನ ಹಾಕಿರೋ ವಂಶ. ಯಾರಾದ್ರೂ ಅನ್ನ ಕೇಳಿದ್ರೆ ಚಿನ್ನ ಕೊಟ್ಟವ್ರು ನಾವು. ನನ್ನ ಮನೆಯಲ್ಲಿ ಕನ್ನನ. ಅಯ್ಯೋ, ಎಂತ ಕಾಲ ಬಂತಪ್ಪ. ಸ್ವಂತ ಮನೇಲೆ ಕದೀತಾರೆ ಅಂದ್ರೆ ದಯವಿಟ್ಟು ಕದ್ದಿರೋ ವಾಪಸ್ ಕೊಟ್ಬಿಡಿ. ಅತ್ತೆ, ನಾನಂತೂ ಕದ್ದಿಲ್ಲಪ್ಪ. ನೋಡೋಕೆ ಯಾರ್ ಕಳ್ಳಿ ತರ ಇದಾರ ಅವ್ರನ್ನ ಹೋಗಿ ಕೇಳಿ ಅತ್ತೆ. ಕೇಳ್ತೀನಮ್ಮ. ಹೇಳೆ ದರಿದ್ರದವಳೆ, ಕದ್ಬಿಟ್ಟು ಎಲ್ಲಿಟ್ಟಿದ್ಯ ಅಂತ ಹೇಳು. ನಾನು ಪರರ ಸೊತ್ತನ್ನು ಮುಟ್ಟುವುದೇ? ಅಯ್ಯೋ ಟಕ ಟಕ ಟಕ. ನನ್ನನ್ನು ದೊಡ್ಡ ಪರ್ವತದ ಮೇಲಿನಿಂದ ತಳ್ಳಿಬಿಡಿ. ಈ 2 ಕೈ ಕಾಲುಗಳನ್ನು ಬಂಧಿಸಿ ನನ್ನನ್ನು ಸಮುದ್ರದಲ್ಲಿ ಎಸೆದು ಬಿಡಿ. ಆದರೆ ಈ ಕಳ್ಳಿ ಎನ್ನುವ ಒಂದು ಪಟ್ಟವನ್ನು ಮಾತ್ರ ನೀವು ಕಟ್ಟಬೇಡಿ. ಅಮ್ಮ, ಯಾಕಮ್ಮ ಎಲ್ಲ ಅಪವಾದನ ಅವಳೊಬ್ಬಳ ಮೇಲೆ ಹಾಕ್ತಾ ಇದ್ದೀರಾ? ಯಾಕಂದ್ರೆ ಈ ಮನೇಲಿ ಕದ್ಯಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು ಇವಳೊಬ್ಳೆ ತಾನೇ. ನಂಗ್ ಗೊತ್ತು, ನೆಕ್ಲೆಸ್ ನ ಕದ್ದು ಇವಳ ರೂಮಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ. ಹಿಂಗ್ ಹೇಳಿದ್ರೆ ಕೇಳಲ್ಲ, ಪೊಲೀಸಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಮ್ಮನೇಲಿ ನೆಕ್ಲೆಸ್ ಕಳ್ದೋಗ್ಬಿಟ್ಟಿದೆ, ಬೇಗ ಬಂದ್ಬಿಟ್ರು ಕಳ್ರು ಯಾರು ಅಂತ ಒದ್ದೇಳ್ಕೊಂಡೋಗಿ ಸರ್. ಹ, ಗೊತ್ತಾಗತ್ತೆ ಕಳ್ರು ಯಾರಂತ ಇವಾಗ ಗೊತ್ತಾಗತ್ತೆ. ಯಾರು ಫೋನ್ ಮಾಡಿದ್ದು? ನಾನೇ ಸರ್. ಏನ್ ನಿನ್ನ ಹೆಸರು? ಮಂಗಳ ಗೌರಿ. ಕೆಂಗೇರಿ ಮೋರಿ ಇದ್ದಂಗಿದ್ಯಾ? ನೀನ್ ಮಂಗಳ ಗೌರಿನ? ಏನ್ ಕಳ್ದೋಗಿರೋದು? ನಮ್ಮನೆ ಬಾವಿ. ಇನ್ನೇನು ಸರ್, ನೆಕ್ಲೆಸ್ ಕಳ್ದೋಗಿರೋದು. ಕತ್ತಲ್ಲಿರೋ ನೆಕ್ಲೆಸ್ ಬಿಚ್ಕೊಡು. ಇದಲ್ಲ ಸರ್, ಇದೇ ತರದ್ದು ಇನ್ನೊಂದು. ಇದನ್ನ ರೆಫರೆನ್ಸ್ ಇಟ್ಕೊಂಡು ಕಳ್ದೋಗಿರೋದು ಹುಡ್ಕಾಳದ್ ಬೇಡವೇನ್ರಿ? ಕೊಡ್ರಿ. ತಗೊಳ್ಳಿ. ಪೊಲೀಸ್ನವ್ರನ್ನ ಕಳ್ರ ತರ ನೋಡ್ತಾರೆ. ಅಂದಂಗೆ ಯಾರು ಕಳ್ತನ ಮಾಡಿದ್ದು? ಅದು ತಿಳಿದಿದ್ದರೆ ನಿಮ್ಮನ್ನೇಕೆ ಕರೆಯುತ್ತಿದ್ದೆವು? ಬೇಕಾದ್ರೆ ಇವಳು ಬೆಡ್ರೂಮ್ ಹೋಗಿ ನೋಡಿ. ಅದ್ ನನಗ್ ಗೊತ್ತು, ನೀವಿಬ್ರು. ಅಂದಂಗೆ ರೂಮು? ಅದೇ ರೂಮು. ಸರ್ ಸಿಕ್ತಾ? ಇಲ್ಲ. ನಿಮ್ ಕೆಳಗೆ? ಅಯ್ಯೋ, ಇಲ್ಲೂ ಇಲ್ಲ ಕಣಮ್ಮ. ಹಾಸ್ಗೆ ಕೆಳಗೆ? ಇಲ್ಲೂ ಇಲ್ಲ. ಅಯ್ಯ, ಅಲ್ಲೇ ಬೆಡ್ಶೀಟ್ ಅಡಿಲಿ ಇರ್ಬೇಕು ನೋಡಯ್ಯ. ಅಮ್ಮ, ಒಂದ್ಸರಿ ಇಲ್ಲ ಅಂತ ಹೇಳಿ ನಿನ್ಗೆ ಅರ್ಥ ಆಗಲ್ಲ. ಜಾಸ್ತಿ ಮಾತಾಡಿದ್ರೆ ಒದ್ದು ಸ್ಟೇಷನ್ ಒಳಗೆ ಹಾಕ್ಬಿಡ್ತೀನಿ. ಸುಮ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ಎಲ್ಲ ನಾಟಕ ಆಡ್ತಾ ಇದ್ದೀರಾ? ಬೆಳಗ್ಗೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಸರ್, ನನ್ ನೆಕ್ಲೆಸ್ ಕಳೆದೋಗಿರೋ ನೆಕ್ಲೆಸ್ ಸಿಕ್ಮೇಲೆ ಸ್ಟೇಷನ್ ಬಂದು 2 ತಗೊಂಡೋಗು. ಅಲ್ಲೇ ಬಚ್ಚಿಟ್ಟಿದ್ದೆ, ಏನಾಯ್ತು? ನನ್ಗೇನ್ ಗೊತ್ತತ್ತೆ ಎಲ್ಲಿಟ್ಟಿದ್ರಿ ಅಂತ, ಸರಿಯಾಗಿ ನೆನ್ಪಿಸ್ಕೊಳ್ಳಿ. ಇಲ್ಲ ಕಣೆ, ಅಲ್ಲೇ ಇಟ್ಟಿದ್ದೆ. ಇರು ರೀ, ನೀವೇನಾದ್ರೂ ನೋಡಿದ್ರಾ? ನೀನು ನಾನು ನಿನ್ ರೂಮಲ್ಲೇ ಕದ್ದಿಟ್ಟಿದ್ದೆ, ಏನ್ ಮಾಡ್ದೆ ಅಂತ ಹೇಳು. ಅಂದ್ರೆ ನನ್ ರೂಮಿಂದ ಎತ್ಕೊಂಡೋಗಿ ಇವಳ ರೂಮಲ್ಲಿ ಬಚ್ಚಿಟ್ಟಿದ್ದಾಳಲ್ಲ, ಎಲ್ಲಿಟ್ಟಿದ್ದಾಳೆ ಅಂತ ಕೇಳ್ತಿದ್ದೆ. ಹೇಳೆ, ಎಲ್ಲಿಟ್ಟಿದ್ಯಾ ಅಂತ ಹೇಳು. ಹಲೋ, ನಾನು ACP ಅರ್ಜುನ್ ಅಂತ ನಾಗರಬಾವಿ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಹಾ ಹೇಳಿ ಸರ್. ಅವಾಗ್ಲೇ ನೀವು ಫೋನ್ ಮಾಡಿದಾಗ ನಾನು ಆಚೆ ಹೋಗಿದ್ದೆ, ಇವಾಗ ನಿಮ್ ಮನೆಗೆ ಬರ್ತಾ ಇದ್ದೀನಿ. ಅವಾಗ್ಲೇ ನಿಮ್ PC ಬಂದಿದ್ರಲ್ಲ. ಓ, ನೀವೇನಂದ್ರಿ? ಸರ್, ನನ್ ಚೈನ್ ಕಳ್ದೋಗಿದೆ, ಬೇಗ ಬಂದು ಹುಡ್ಕೊಡಿ ಸರ್ ಅಂದೆ. ಅದಕ್ಕೆ ಅವನೇನಂದ? ರೆಫರೆನ್ಸ್ಗೆ ಅಂತ ಇನ್ನೊಂದ್ ಚೈನ್ ತಗೊಂಡೋದ್ರು. ಓಹೋ, ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಳ್ಳ ಒಣಗಾಕಿರೋ PC ಡ್ರೆಸ್ ಹಾಕೊಂಡು ನಿಮ್ ಮನೆಗೆ ಬಂದು ನೆಕ್ಲೆಸ್ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ನನ್ ಚೈನ್ ಕತೆ ಸತ್ರು ಸಿಗಲ್ಲ.